ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ಇದು ಆಷಾಢ ಮಾಸ ಪ್ರಾರಂಭವಾಗಿದೆ ಶನಿವಾರಗಳಂದು. ಅದು ಆಷಾಢ ಶನಿವಾರ ಕೂಡ. ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು? ವ್ಯರ್ಜ್ಯ. ಆದಷ್ಟು ಕೂಡ ವ್ಯರ್ಜ್ಯ. ಆಷಾಢ ಮಾಸ ಶುಭ ಕಾರ್ಯಗಳಿರೋದಿಲ್ಲ. ಆಷಾಢ ಮಾಸದಲ್ಲಿ ವಿಶೇಷ, ಆಷಾಢ ಮಾಸ ಅಂತ ಏನಿಲ್ಲ, ಯಾವುದೋ ವಿಶೇಷ. ಈ ಕುಂಭರಾಶಿ, ಮೀನರಾಶಿ, ಅದೇ ರೀತಿಯಾಗಿ ಮೇಷರಾಶಿ, ಯಾವುದೇ ಬಾಧಿತವಾಗಿರ್ತಕ್ಕಂಥ ಜಾತಕ ಶನಿಯ ಒಂದು ಸಮಸ್ಯೆಯಿಂದ ಬಾಧಿತವಾಗಿದೆ. ಶನಿ ನೀಚ ಸ್ಥಾನದಲ್ಲಿದ್ದಾನೆ, ಸೋಮೇರಿತನ ಇರ್ತದೆ. ಹಾಗೆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಉತ್ತೇಜನಗಳನ್ನು ಕೊಡೋದಿಲ್ಲ. ಶನಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಅಬ್ಸ್ಟಕಲ್ಸ್ ಕೊಡುತ್ತೆ, ಕಷ್ಟಗಳನ್ನು ಕೊಡುತ್ತೆ. ಅದೇ ಶನಿ 6ರ ಸ್ಥಾನ, ಶನಿ ಅದೇ 2ರ ಸ್ಥಾನ, ಅದೇ ಶನಿ 10ರ ಸ್ಥಾನ, ಸ್ವಲ್ಪ ಸಾಲ ಸೂಲಗಳನ್ನು ಮಾಡ್ತಕ್ಕಂಥ ಸಮಸ್ಯೆಗಳನ್ನು ಕೊಡುತ್ತೆ. ಈವನ್ ಕುಂಭ, ಮೀನ, ಅದೇ ರೀತಿಯಾಗಿ ಮೇಷ, ಇವ್ರಿಗೆ ಶನಿಯ ಸಮಸ್ಯೆಗಳು ಕಾಡ್ತಾ ಇದ್ದು ಅತೀವವಾಗಿರ್ತಕ್ಕಂಥ ಕಷ್ಟಗಳು ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭವಾಗಿದ್ದಲ್ಲಿ ನೀವು ಖಂಡಿತ ಒಂದು ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ಅಳವಡಿಕೆ ಮಾಡ್ತಾ ಬನ್ನಿ. ಇದು ಭಾಳ ಪ್ರಾಕ್ಟೀಸ್ ಮಾಡಿ, ಮ್ಯಾಕ್ಸಿಮಮ್ ವರ್ಕ್ ಆಗುತ್ತೆ ಕೂಡ, ತುಂಬ ವರ್ಕ್ ಆಗ್ತದೆ. ಈಗೇನು ಸಾಡೆ ಸಾತಿ, ನಿಧಾನ, ಮಂದಗತಿ ಎಕ್ಸೆಟ್ರಾ, ಮನಸ್ಸರಿಲ್ಲ, ಹಾಗೆ ಆ್ಯಕ್ಚುಲಿ ಸಾತಿ ಅಂತ ಕಾನ್ಸೆಪ್ಟನ್ನು ನಾನು ಒಪ್ಪೋದಿಲ್ಲ. ಅದು ಸಾತಿ ಇಷ್ಟು ವರ್ಷ ಆದಮೇಲೆ ಬರ್ತದೆ ಶನಿ, ಹೀಗೆ ಬರ್ತದೆ, ಶನಿಯಿಂದ ಹಾಗಾಗ್ತದೆ ಹೀಗಾಗ್ತದೆ, ಎಲ್ಲ ಪ್ಯಾಟ್ರನಲ್ಲೂ ಕೂಡ ನೋಡಿದ್ದೀವಿ. ಅದು ಸತ್ಯ ಆದರೂ ಕೂಡ ಭಾಳ ರಿಸರ್ಚ್ ಮಾಡಬೇಕಾಗ್ತದೆ ಇದ್ರ ಬಗ್ಗೆ. ನಾವೀಗೇನು ಷಷ್ಠಿ ಪೂರ್ತಿ ಇದನ್ನೆಲ್ಲ ಮಾಡ್ಕೊಳ್ತೀವಲ್ಲ, ಬಿಕಾಸ್ ಆಫ್ ಶನಿಯಿಂದ ಇದೆಲ್ಲ ಬರ್ತಕ್ಕಂಥದ್ದು ನಾವು ನೋಡ್ಬೋದು. ಬಟ್ ನಾವು ನಿಖರವಾಗಿರ್ತಕ್ಕಂಥ ಬೇಸ್ಡ್ ಆನ್ ಡೀಪ್ ಅನಾಲಿಸಿಸ್ ತಗೊಂಡಾಗ ಎಲ್ಲ ಗ್ರಹ ಕೂಡ ಒಳ್ಳೆಯದಿರುತ್ತೆ, ಎಲ್ಲ ಗ್ರಹ ಕೂಡ ಕೆಟ್ಟ ಕೂಡ ಬರ್ತದೆ. ಆಯಾ ದಶಾಭುಕ್ತಿಯ ಕಾಲ. ಈವನ್ ಶನಿ ಋಷಭ ಹಾಗೆ ತುಲಾ ಲಗ್ನಕ್ಕೆ ಯೋಗಾಧಿಪತಿ ಅಂತ ಕೂಡ ಕರೆದ್ವಿ. ಮ್ಯಾಕ್ಸಿಮಮ್ ವೆರಿ ಗುಡ್ ಸೈನ್ ಕೂಡ. ಅದೇ ರೀತಿಯಾಗಿ ಕನ್ಯಾ ಲಗ್ನ ತಗೊಳ್ಳಿ, 5 ಮತ್ತು 6ರ ಅಧಿಪತ್ಯ ಅಂತ ಕರಿತೀವಿ. ನಿಮಗೆ ಕೆಲಸ ಶುದ್ಧವಾಗಿರಬೇಕು, ಒಂದು ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಬೇಕು. ಇವೆಲ್ಲ ಶನಿಯ ತತ್ವ. ಸುದೀರ್ಘವಾಗಿರ್ತಕ್ಕಂಥ ಶ್ರೀಮಂತಿಕೆ ಇರಬೇಕು. ಇದು ಕೂಡ ಶನಿಯ ತತ್ವವಾಗ್ತದೆ. ಧನುಲಗ್ನ ಶನಿಯ ತತ್ವವಾಗ್ತದೆ. ಅಫ್ಕೋರ್ಸ್ ಏನೇ ಇರಲಿ, ಅನೇಕ ಬಾಧಿತವಾಗಿರ್ತಕ್ಕಂಥ ಪೀಡಿತವಾಗಿರ್ತಕ್ಕಂಥ ಜಾತಕದವರು ಏನು ಮಾಡಬಹುದು? ಭಾಳ ಸರಳವಾಗಿರ್ತಕ್ಕಂಥ ವಿಚಾರ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಕರಿ ಎಳ್ಳನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಳ್ತಾ ಬನ್ನಿ. ಇದು ಏನು ಮಾಡುತ್ತೆ? ಯೂಶಲಿ ಶನಿಯ ತತ್ವವನ್ನು ಕಡಿಮೆ ಮಾಡುತ್ತೆ. ಯಾರಿಗೆ ಬಾಧಿತವಾಗಿರ್ತಕ್ಕಂಥ ಶನಿ ಇದ್ದರೆ ಶಿವನ ಆರಾಧನೆ ಮಾಡ್ತಾ ಬನ್ನಿ. ನಿಜವಾಗ್ಲೂ ಬ್ಯೂಟಿಫುಲ್ ಆಗಿಬಿಡ್ತೀರ. ಬ್ಯೂಟಿಫುಲ್. ಸಮಸ್ಯೆಗಳು ಬಂದರೂ ಕೂಡ ಧೈರ್ಯ ಇರ್ತದೆ, ಸ್ಥೈರ್ಯ ಇರ್ತದೆ, ತಡ್ಕೊಳ್ತಕ್ಕಂಥ ಶಕ್ತಿ ನಿಮಗೆ ಬರ್ತದೆ. ಇದೇ ಒಂದು ತತ್ವ, ಶನಿಯ ತತ್ವ. ಯಾರು ಅಂದರೆ ಶನಿಯಿಂದ ಭಯ ಪಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಕಷ್ಟಗಳು ಬರುತ್ತೆ, ಕಷ್ಟಗಳನ್ನು ತಡ್ಕೊಳಕ್ಕಾಗಲ್ಲ, ಉಮರ್ಯಾದಿಗಳನ್ನು ಎದುರಿಸ್ಬೇಕಾಗುತ್ತೆ, ಸಾಲಗಳಿಂದ ಭಯಭೀತರಾಗಬೇಕಾಗುತ್ತೆ, ಊರು ಬಿಡಬೇಕಾಗ್ತದೆ. ಇದೇ ಶನಿಯ ತತ್ವ. ಕಷ್ಟಗಳನ್ನು ಎದುರಿಸ್ತಲೇ ಇರ್ತಕ್ಕಂಥದ್ದು ಶನಿಯ ತತ್ವವಾಗ್ತದೆ. ಇದನ್ನು ಬರೆದಿಟ್ಕೊಳ್ಳಿ. ಅಬ್ಸಲ್ಯೂಟ್ಲಿ ರೈಟ್. ಶನಿ ದಶಾ, ಶನಿ ಎಗ್ಲೇರದನಪ್ಪ, ಹೀಗೆ ಮಾತಾಡ್ತಿರ್ತೀವಲ್ಲ ನಾವು, ಲೋಕಾರೂಢಿಯಲ್ಲಿ ಮಾತಾಡ್ತಾ ಇರ್ತೀವಿ. ಅದೇ ಗುರು ಎಗ್ಲೇರಿದನಪ್ಪ ಹೇಳಲ್ಲ, ಅದೇ ಗುರು ಸಮಸ್ಯೆ ಕೊಡ್ತಾ ಇದ್ದಾನಪ್ಪ ಹೇಳಲ್ಲ, ಅದೇ ಶುಕ್ರ ಸಮಸ್ಯೆ. ಈವನ್ ನಮಗೆ ಕಾನ್ಸೆಪ್ಟ್ ಈಸ್ ಓನ್ಲಿ ಶನಿ. ಬಟ್ ನಾನು ಇದನ್ನು ವಾದ ಮಾಡಿ ತೆಗಿಬೋದು, ಅಫ್ಕೋರ್ಸ್ ಡಿಬೇಟ್ ಮಾಡ್ಬೋದು. ಶನಿ ಈಸ್ ಆಲ್ವೇಸ್ ನಮ್ಮ ಜೀವನದಲ್ಲಿ ಒಬ್ಬ ಅತೀ ಶ್ರೀಮಂತಿಕೆ, ಅತಿಯಾದಂಥ ಒಬ್ಬ ಹೆಸರು, ಕೀರ್ತಿ, ಪ್ರತಿಷ್ಠೆ, ಒಂದು ಬಹಳಷ್ಟು ಡಿಗ್ನಿಫೈಡ್ ಪರ್ಸನ್, ಭಾಳಷ್ಟು ಶಿಸ್ತನ್ನು ಕಾಪಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದಾನೆ ಅಂದರೆ ಈಸ್ ಬಿಕಾಸ್ ಆಫ್ ಪ್ರಭಾವ, ಶನಿಯ ಪ್ರಭಾವ ಅಂತ ಕರಿತೀವಿ. ನಿಜವಾಗ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ಜಾತಕ, ಭಾಳ ವಿಶೇಷವಾಗಿದೆ. ಜ್ಯೋತಿಷ್ಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು.
ನಾವು ಹೇಳ್ತಕ್ಕಂಥವ್ರು ಅದನ್ನು ತಿರುಚಿ ಮತ್ತೊಂದು ಮಾಡಿ ನಮ್ಮ ಅನುಕೂಲಕ್ಕೆ ಏನೋ ಗೊತ್ತಿಲ್ಲದಲೇ ಶನಿಯ ತತ್ವ ಅದು ಇದು ಹಾಳ ಹದ್ವಾನ ಅಂತ ನಾವು ಇದನ್ನು ಮಾಡ್ತಾ ಇದ್ದೇವೆ. ಬಟ್ ಅಫ್ಕೋರ್ಸ್ ನಿಮಗೆ ಸಮಸ್ಯೆಗಳಿದ್ದರೆ ಕೇವಲ ಎಳ್ಳನ್ನು ಹಾಕಿ ಸ್ನಾನವನ್ನು ಮಾಡಿ, ರಿಜಿಡ್ನೆಸ್ ಬರುತ್ತೆ, ಇನ್ನಷ್ಟು ತಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಎಳ್ಳನ್ನು ಹಾಕಿ ಸ್ನಾನ ಮಾಡೋದು ಅಷ್ಟೇ ಉದ್ದೇಶ. ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆ ಕಡಿಮೆ ಮಾಡುತ್ತೆ. ಯಾವಾಗ ನಾವು ಯುಗಾದಿ ಆದರೆ ನೀವು ಮಸಾಜ್ ಪಾರ್ಲರ್ಗೆ ಹೋದಾಗ 48 ದಿನಕ್ಕೊಮ್ಮೆ ತಿಲ್ ಆಯಿಲಿಂದ ಸ್ನಾನ, ಅಂದರೆ ಶನಿಯ ಈ ಎಳ್ಳೆಣ್ಣೆಯ ಮಸಾಜ್ ಮಾಡ್ತಾರೆ. ಇದು ಏನು ಮಾಡುತ್ತೆ? ಇಟ್ ಪ್ರೊಟೆಕ್ಟ್ಸ್ ದ ಬಾಡಿ. ಆ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೀಟ್ ಯಾವಾಗ ಪ್ರೊಡ್ಯೂಸ್ ಮಾಡುತ್ತೋ ಅನೇಕ ಕ್ರಿಮಿಕೀಟಗಳು, ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ತದೆ. ಇದು ವೈಜ್ಞಾನಿಕವಾಗಿರತಕ್ಕಂಥ ಕಾರಣ. ಯಾವಾಗ ಎಳ್ಳನ್ನು ಮಿಶ್ರಣ ಮಾಡಿ ಸ್ನಾನ ಮಾಡ್ತೀವೋ ಬಾಧೆಗಳು ಕಡಿಮೆ ಆಗುತ್ತೆ, ಈವನ್ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಹೌದಲ್ವೋ? ಇದೇ ಸಿಂಪಲ್ ರೆಮಿಡೀಸ್ ಮಾಡ್ಕೊಳ್ಳಿ, ಇದನ್ನು ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಸೊ ನೋಡೋಣ, ಇದನ್ನು ಪಂಚಾಂಗ ಶ್ರವಣವನ್ನು ಮಾಡೋಣ. ತದನಂತರ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಮನೆ ನಿರ್ಮಾಣ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಜಾತಕದಲ್ಲಿ ಶನಿ ಬಾಧಿತನಾಗಿದ್ದಲ್ಲಿ, ಶನಿ ಏಕಾದಶ ಭಾವ, ಹಾಗೆ ಶನಿ ನೀಚ ಸ್ಥಾನ, ಶನಿ ಅಷ್ಟಮ ಸ್ಥಾನ, ಮನೆ ನಿರ್ಮಾಣ ಮಾಡ್ತಕ್ಕಂಥ ಹಂತದಲ್ಲಿ ಶನಿ ದಶನ ನಡೀತಾ ಇದೆಯಾ, ಈ ಒಂದು ಪರಿಹಾರಗಳನ್ನು ಮಾಡ್ದಲೇ ನೀವು ಮಾಡಬೇಡಿ. ನಿಧಾನ ಮಂದಗತಿ ಆಗ್ಬೋದು, ಅರ್ಧಕ್ಕೆ ನಿಲ್ಲಬಹುದು, ಕೆಲಸಗಾರರ ಸಮಸ್ಯೆಗಳು ಬರಬಹುದು, ಲಿಟಿಗೇಷನ್ಸ್ ಬರಬಹುದು, ಇವೆಲ್ಲ ಬಂದೇ ಬರ್ತದೆ. ಸೊ ಹೇಗೆ ಸರಳ ಪರಿಹಾರ ಏನಾದರೂ ಇದೆಯಾ ಗುರುಗಳೇ? 200% ಇದೆ, ನಿಮಗೆ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ಶನಿವಾರ ಈ ದಿನ ಪಂಚಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ವರಿಯಾಣ ಯೋಗ, ಬವ ಹಾಗೆ ಬಾಳವ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:13 10 ಗಂಟೆ 53 ನಿಮಿಷದವರೆಗೂ, ಯಮಗಂಡ ಕಾಲ ಮಧ್ಯಾಹ್ನ 12:13 3 ಗಂಟೆ 53 ನಿಮಿಷದವರೆಗೂ, ಗುಳಿಕ ಕಾಲ ಬೆಳಗ್ಗೆ 5:53 7:33 ಬೆಳಗಿನವರೆಗೂ. ಹಾಗೆ ಇದರ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 5:34 6:29 ಕೂಡ. ಹಾಗೆ ಕಂಟಕ ಮೃತ್ಯುದೋಷವನ್ನು ನೋಡೋದಾದರೆ ಇದು ಕೂಡ ಬೆಳಗ್ಗೆ 11:59 12:54 ಚಂದ್ರ ಸಂಚಾರ ಸಿಂಹರಾಶಿ ಪೂರ್ವ ಫಲ್ಗುಣಿ ಶುಕ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ದ್ವಾದಶ ರಾಶಿಗಳಿಗೆ ಏನು ಫಲಗಳಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲಾಫಲ. ಮೇಷರಾಶಿಯವರಿಗೆ ಪಂಚಮದಲ್ಲಿ ಶುಕ್ರ, ಹಾಗೆ ಚಂದ್ರನೊಟ್ಟಿಗಿದ್ದಾನೆ. ಅತಿಯಾದನ್ನು ಇದನ್ನು ಮೇಷರಾಶಿಯವರು ಕಡಿಮೆ ಮಾಡಿಕೊಳ್ಳಿ. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಅತಿಯಾದಂಥ ಪ್ರೀತಿ, ಅತಿಯಾದಂಥ ನಂಬಿಕೆ, ಅತಿಯಾದಂಥ ಸ್ನೇಹ, ಯಾವುದನ್ನು ಅತಿಯಾಗಿ ತಗೋಬೇಡಿ. ಹಾಗೆ ತಾವು ಸ್ವಾರ್ಥ ಬುದ್ಧಿಯನ್ನು ಈ ದಿನ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಶನಿಯೊಟ್ಟಿಗೆ ಚಂದ್ರ, ಚಂದ್ರನೊಟ್ಟಿಗೆ ಕೇತು, ಶುಕ್ರ ಎಲ್ಲ ಇರೋದ್ರಿಂದ ಸ್ವಲ್ಪ ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿ ಆಗ್ಬೋದು, ಅಥವಾ ಕನ್ಫ್ಯೂಸಿಂಗ್ ನೇಚರ್ ಆಗ್ಬೋದು, ನಿಮ್ಮ ಡೈಲಾಗ್ ಸರಿಯಾಗಿ ಬರದಲ್ಲೇ ಇರ್ಬೋದು. ಪಿಕ್ಚರಲ್ಲಿ ಆ್ಯಕ್ಟ್ರಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಅಫ್ಕೋರ್ಸ್ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಈ ಒಂದು ಕ್ರಿಯೇಟಿವಿಟಿ ಅಂತ ವಿಚಾರ ಬಂದಾಗ ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ರೀತಿಯಾದಂಥ ಒಂದು ಅವಘಡಗಳು, ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ತೋರಿಸುತ್ತೆ. ಸೊ ಮೇಷರಾಶಿ ಸಂಗಾತಿ, ಪ್ರೀತಿ, ಹಾಗೆ ಒಂದು ವ್ಯಾಪಾರ ವಹಿವಾಟುಗಳ ವಿಚಾರಕ್ಕೆ ಬಂದಾಗ ಒಂದು ಸಾಧಾರಣ ಪರಿಸ್ಥಿತಿ ಇರುತ್ತೆ. ಹಣಕಾಸು ವಹಿವಾಟುಗಳು ಅದು ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಕೊಂಚ ಪ್ರಮಾಣ ಶುಭವಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಮೇಷರಾಶಿ ಆದಷ್ಟು ಕೂಡ ಅತಿಯಾದದನ್ನು ತಪ್ಪಿಸಿ, ಅದು ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಗೆ ಗರಿಕೆ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶುಭವಾಗ್ತದೆ. ಅಡೆತಡೆಗಳು ದೂರವಾಗ್ತದೆ. ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದು ಸತ್ಯವಾಗ್ತದೆ. ಸಿಂಪಲ್ ರೆಮಿಡೀಸ್. ವೃಷಭ ರಾಶಿಯ ಫಲಾಫಲ ಹೇಗೆ? ಆದಷ್ಟು ಕೂಡ ಈ ದಿನ ಕೆಲಸದಲ್ಲಿ ಅಥವಾ ನಿಮ್ಮ ಮನಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಬದಲಾವಣೆಗಳಾಗ್ಬೋದು. ಬದಲಾವಣೆ ಮೀನ್ಸ್ ಆಸಕ್ತಿ ಕಡಿಮೆ ಆಗ್ಬೋದು. ಹಾಗೆ ಯಾವಾಗಲೂ ಸುಖವನ್ನು ಜಾಸ್ತಿ ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ಬೋದು. ಜೊತೆಗೆ ಅತಿಯಾದಂಥ ಮನೆ, ಹಾಗೆ ವ್ಯಾಮೋಹಗಳು ಅಂತ ಕರಿತೀವಿ, ವ್ಯಾಮೋಹ ಕಡಿಮೆ ಆಗ್ಬೋದು. ಕೆಲವೊಂದು ಈಗ ಯೂಶ್ವಲಿ ಫಾರ್ ಎಕ್ಸಾಂಪಲ್ ನಿಮಗೆ ಕೊಡೋದಾದರೆ, ಏನೋ ಕಾರಲ್ಲಿ ಅಥವಾ ಬೈಕಲ್ಲಿ ಏನೋ ಒಂದು ನ್ಯೂನ್ಯತೆ ಅಥವಾ ಸ್ಕ್ರ್ಯಾಚಸ್ ಆಗಿರ್ಬೋದು, ಅಥವಾ ಬೈಕಲ್ಲಿ ಏನೋ ಆಗಿರ್ಬೋದು,
ವಾಹನ ವಿಚಾರಗಳು ಬಂದಾಗ ಅದು ಒಂದು ಸ್ವಲ್ಪ ಡಿಫಾಲ್ಟ್ಸ್ ಇದ್ರೂ ಕೂಡ ಅದ್ರ ಬಗ್ಗೆ ಆಸಕ್ತಿದಾಯಕವಿಲ್ಲದಲೇ ಇರತಕ್ಕಂಥ ಪ್ರವೃತ್ತಿ ತೋರಿಸ್ಬೋದು. ಬಿಡು ಮಾಡ್ತಾನ, ಏನಾಗಲ್ಲ, ತೊಂದರೆ ಇಲ್ಲ. ನಿಮ್ಮ ಡ್ರೆಸ್ ಸೆನ್ಸು ಕೂಡ ಸ್ವಲ್ಪ ಮಟ್ಟಿಗೆ ಡ್ರೆಸ್ ಸೆನ್ಸು, ಬ್ಯೂಟಿ ಕಾನ್ಷಿಯಸ್ಸು ವೃಷಭರಾಶಿಯವರಿಗೆ ಸ್ವಲ್ಪ ಡಿಟ್ಯಾಚ್ಮೆಂಟ್ಸೇ, ಹೆಂಗೋ ಇದ್ರ ನಡೀತದೆ, ಹೆಂಗೋ ಕೆಲಸಕ್ಕೆ ಹೋಗೋಣ. ಅಫ್ಕೋರ್ಸ್ ಆ ಥರ ಮನೋಭಾವ ಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಶುಭದಾಯಕವಾಗಿದೆ. ನಿಮಗೆ ಒಂದು ರೀತಿಯಾಗಿ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲವಾಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಪ್ರಮಾಣದ ಲಾಭ ಇರ್ತದೆ. ವ್ಯವಹಾರಸ್ಥರಿಗೆ ಖಂಡಿತ ಚೆನ್ನಾಗಿರ್ತಕ್ಕಂಥ ಲಾಭದಾಯಕ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಮತ್ತಷ್ಟು ಆರೋಗ್ಯದ ವಿಚಾರಕ್ಕೆ ಸ್ವಲ್ಪ ಮಾನಸಿಕ ಚಿಂತನೆಗಳು ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೇವಲ ನೀವು ಈ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಬಿಟ್ಬಿಡಿ, ಮ್ಯಾಕ್ಸಿಮಮ್ ಗುಡ್ಡೆ ಆಗಿಬಿಡುತ್ತೆ. ಆದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಓಂ ಶುಂ ಶುಕ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಹೇಳಿ, ಅದೇ ರೀತಿಯಾಗಿ ಸಾಧ್ಯವಾದರೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ, ಖಂಡಿತ ಚೆನ್ನಾಗಾಗ್ತದೆ, ಏನೂ ತೊಂದರೆ ಇಲ್ಲ. ಸೊ ಮಿಥುನ ರಾಶಿಯವರ ಫಲಾಫಲ ಏನು ನೋಡಿ, ಖಂಡಿತ ಒಂದು ತಿಳ್ಕೊಳ್ಳಿ, ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯದಿಂದ ಇರತಕ್ಕಂಥ ಕೆಲಸವನ್ನು ಮಾಡಿ. ವಾದ ವಿವಾದಗಳನ್ನು ಈ ದಿನ ತಪ್ಪಿಸಿ, ವಾದ ವಿವಾದಗಳನ್ನು ಸ್ವಲ್ಪ ತಪ್ಪಿಸ್ಬೇಕು. ಸಾಧ್ಯವಾದಷ್ಟು ಕೂಡ ನೀವೇನೇ ಕೆಲಸಗಳನ್ನು ಮಾಡಿ ಕ್ರಿಯೇಟಿವ್ ಆಗಿ ಮಾಡಿ. ದಿನ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಒಂದು ಅಡುಗೆ ಮಾಡ್ತೀರಾ, ಕ್ರಿಯೇಟಿವ್ ಆಗಿ ಮಾಡಿ. ಒಂದು ಕೆಲಸ ಮಾಡ್ತೀರಾ, ಕ್ರಿಯೇಟಿವ್ ಆಗಿ ಮಾಡಿ. ಈ ಒಂದು ಮಾತಾಡ್ತೀರಾ, ಕ್ರಿಯೇಟಿವ್ ಆಗಿ ಆಡಿ. ಇದೇ ಈ ದಿನದ ತತ್ವ ಮಿಥುನ ರಾಶಿಯವರಿಗೆ. ಅದು ಬಿಟ್ಟು ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೆ ಆದಲ್ಲಿ ಈ ದಿನ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಬರುತ್ತೆ. ಅದೇ ನಕಾರಾತ್ಮಕವಾಗಿರ್ತಕ್ಕಂಥ ದಿನವಾಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ವ್ಯಾಪಾರಸ್ಥರು ಬಂದಾಗ ಸ್ವಲ್ಪ ಶುಭದಾಯಕ, ಅಂದರೆ ಅತ್ತ ಪಾಸಿಟಿವ್ ಇಲ್ಲ, ಇತ್ತ ನೆಗೆಟಿವ್ ಇಲ್ಲ, ಒಂದು ರೀತಿಯಾಗಿ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಈ ಮಾತಿನ ಕಲಹಗಳು ಕಾಣಿಸ್ಕೊಳ್ತಕ್ಕಂಥದ್ದು ಬರುತ್ತೆ. ಹೊರತುಪಡಿಸಿದ್ರೆ ನಥಿಂಗ್ ಟು ವರಿ. ಇವೆಲ್ಲವನ್ನ ತಾವು ತಿಳ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಬಹಳ ಮುಖ್ಯವಾಗ್ತದೆ. ಸಾಧ್ಯವಾದಷ್ಟು ಮಿಥುನ ರಾಶಿ ಗಣಪತಿಯ ಆರಾಧನೆ, ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಶುಭದಲ್ಲಿ ಒಂದು ಕೂಡ. ಕಟಕ ರಾಶಿಯ ಫಲಾಫಲ ಹೇಗೆ? ಸೊ ಕಟಕ ರಾಶಿಯವ್ರಿಗೂ ಅಷ್ಟೇ, ಕಟಕ ರಾಶಿಯವ್ರಿಗೆ ಅತಿಯಾದನ್ನು ಮಾಡಕ್ಕೆ ಹೋಗ್ಬೇಡಿ. ದಾಂಪತ್ಯದ ವಿಚಾರ, ಹಣಕಾಸಿನ ವಿಚಾರ, ತಮ್ಮ ಮಾತು ಕತೆಗಳ ವಿಚಾರ, ಯಾವುದಾದ್ರೂ ಮಾತು ಏನಾದರೂ ಮಾತಾಡಬೇಕಾದ್ರೆ ಆಗಲಿ ಅತಿಯಾದ ಬೇಡ, ಅಷ್ಟೇ ಬೇಕಾಗಿರೋದು. ಕಟಕ ರಾಶಿಯವರಿಗೆ ಅತಿ ಬೇಡತಕ್ಕಂಥದ್ದನ್ನು ಕಡಿಮೆ ಮಾಡಿ. ಹಣದ ವ್ಯಾಮೋಹ ತಕ್ಕ ಮಟ್ಟಿಗಿರಲಿ. ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಸಾಧಾರಣ ಒಂದು ರೀತಿಯಲ್ಲಿ ನಡೀತಕ್ಕಂಥದ್ದೇ ತೋರಿಸುತ್ತೆ. ಕಟಕ ರಾಶಿ ಸಾಧ್ಯವಾದಷ್ಟು ಕೂಡ ಮೌನಾಚರಣೆ ಅಂದರೆ ಸಮಾಧಾನದ ವರ್ತನೆ. ಮಾತುಗಳಾಡಬೇಕಾದ್ರೆ ಯಾವುದೇ ವಿಚಾರಗಳಲ್ಲಿ ಸ್ವಲ್ಪ ಕುಲಂಕುಷವಾಗಿ ಆಲೋಚಿಸಿ ಮಾತಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲವೊಂದು ಆಹಾರಗಳು ಇಷ್ಟಲ್ಲೇ ಆಗದಲ್ಲೇ ಇದ್ದು ಅದನ್ನು ತ್ಯಾಜ್ಯವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದಿರುತ್ತೆ. ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಕೂಡ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆಹಾರವನ್ನು ವೇಸ್ಟ್ ಮಾಡ್ತಕ್ಕಂಥದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಅದೇ ರೀತಿಯಾಗಿ ಕೆಲವೊಂದು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಸಂಬಂಧಗಳ ಬಗ್ಗೆ, ಮಾತುಕತೆಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ಸಾಧಾರಣವಾಗಿ ನಡೀತಕ್ಕಂಥ ಸಾಧ್ಯತೆಗಳಿದೆ, ಚೆನ್ನಾಗಿರುತ್ತೆ. ಹಾಗೆ ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ, ಶಿವಾಯ ಓಂ. ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಟರೆ ಸಾಕು, ಕಟಕ ರಾಶಿಯವ್ರಿಗೆ ಚೆನ್ನಾಗಿರುತ್ತೆ. ಸೊ ಸಿಂಹ ರಾಶಿಯ ಫಲಾಫಲ ಹೇಗೆ? ಸಿಂಹ ರಾಶಿಯವ್ರಿಗೆ ಯಾವ ಫಲ ಇರತಕ್ಕಂಥದ್ದಿರುತ್ತೆ? ಸೊ ಸಿಂಹ ರಾಶಿಯವ್ರಿಗೆ ಮುಖ್ಯವಾಗಿರ್ತಕ್ಕಂಥದ್ದು, ಬಟ್ ಭಾಳಷ್ಟು ನಾನು ಏನೇ ಪ್ರಯತ್ನ ಪಟ್ಟರು, ನನ್ನ ಫ್ಯಾಮಿಲಿ ಸರಿಗೆ ನೋಡಿಕೊಂಡ್ರು, ಅಥವಾ ನಾನು ಒಳ್ಳೆಯ ಕೆಲಸಗಾರನಾಗಿ ಮಾಡಿದ್ರು ಕೂಡ ನನಗೆ ಬೇರೆಯವರು ಬುದ್ಧಿವಾದ ಹೇಳ್ತಾರಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ನಿಮಗೆ ಈ ದಿನ ಬರುತ್ತೆ. ಸಿಂಹರಾಶಿಯವ್ರಿಗೆ ಇದೇ ಒಂದು ಪ್ರವೃತ್ತಿ ಆಗ್ತದೆ. ಅಂದರೆ ಆ ಮನಸ್ಥಿತಿ ಬಂದುಬಿಡುತ್ತೆ. ಅತಿಯಾಗಿ ಅದನ್ನು ತಗೋಬೇಡಿ. ನಿಮ್ಮ ಕಾರ್ಯದಲ್ಲಿ ಏನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಕೆಲಸಗಳನ್ನು ಮಾಡ್ಕೊಳ್ಳಿ. ಸೊ ಆದಷ್ಟು ಕೂಡ ಎಕ್ಸೈಟ್ ಅಂದರೆ ಸ್ವಲ್ಪ ಪಾಸಿಟಿವ್ಸ್ ಎನರ್ಜಿಯನ್ನು ತುಂಬಿಕೊಂಡು ಕೆಲಸವನ್ನು ಮಾಡಿ. ಸೊ ಸಿಂಹರಾಶಿಯವರು ಕೇವಲ ನಿಮ್ಮ ಪ್ರಯತ್ನದಿಂದ ಮಾತ್ರ ಈ ದಿನ ಶುಭವನ್ನು ನೋಡ್ಬೋದು. ಆದಷ್ಟು ಕೂಡ ಶುದ್ಧ ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಗಳು ಆದಷ್ಟು ಶುಭವನ್ನು ಸಿಂಹರಾಶಿಯವರಿಗೆ ಕೊಡ್ತದೆ. ಅದೇ ರೀತಿಯಾಗಿ ಸಿಂಹರಾಶಿಯವ್ರಿಗೆ ಈ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕಾರಣಗಳಿಂದ
ಈ ಡಿಟ್ಯಾಚ್ಮೆಂಟ್ ಅಂದರೆ ದೂರ ದೂರ ಇರ್ತಕ್ಕಂಥ ಸನ್ನಿವೇಶಗಳು ಉಂಟಾಗ್ತಕ್ಕಂಥದ್ದು ಇರ್ತದೆ. ಪ್ರೀತಿಯ ವಿಚಾರದಲ್ಲಿ ಯಾರಿಗೂ ದ್ರೋಹವನ್ನು ಮಾಡಬೇಡಿ, ಅದನ್ನು ಕಂಪ್ಲೀಟಾಗಿ ನೀವು ಕೊಡ್ತಕ್ಕಂಥದ್ದು. ಅರ್ಥಾತ್ ಯಾವುದೇ ಮನಸ್ಸಲ್ಲಿ ಇಟ್ಕೊಳ್ದಲೆ ತಮ್ಮ ನಿವೇದನೆ ಅಥವಾ ನಿಮ್ಮ ಮಾತುಕತೆಗಳನ್ನು ನಿಮ್ಮ ಸಂಗಾತಿಯ ಬಗ್ಗೆ ಆಡ್ತಕ್ಕಂಥ ಕೆಲಸವನ್ನು ಮಾಡಿ, ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ. ನೀವು ದುರ್ಗಾರಾಧನೆ ಮಾಡಿದಷ್ಟು ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವರಿಗೆ ಖಂಡಿತ ಒಂದು ದೂರ ಪ್ರಯಾಣಗಳು ಬರ್ಬೋದು, ಹಣ ವಿಪರೀತ ಖರ್ಚಾಗ್ಬೋದು, ವ್ಯಾಪಾರದಲ್ಲಿ ನಷ್ಟ ಇದೆ, ಸಂಗಾತಿಯಿಂದಲೇ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ ಕಲಹಗಳು ಪ್ರಾರಂಭವಾಗ್ತಕ್ಕಂಥ ಸಾಧ್ಯತೆ ಇದೆ. ಇದರ ವಿಚಾರವಾಗಿ ಜಾಗರೂಕತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದಿರುತ್ತೆ. ಹಾಗೆ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ತಮ್ಮ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ ದಿನ. ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಸ್ವಲ್ಪ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕಿ ಮುಂದಿನ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಇದನ್ನು ಮಾಡ್ತಕ್ಕಂಥದ್ದು ಮಾಡಿ, ಶುಭವಾಗ್ತದೆ. ಆದಷ್ಟು ಕೂಡ ನೀವು ಇವತ್ತಿನ ದಿನ ದುರ್ಗಾ ದೇವತೆಯ ದೇವಸ್ಥಾನವನ್ನು ಭೇಟಿ ಮಾಡಿ ಮಲ್ಲಿಗೆ ಪುಷ್ಪವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಡೆತಡೆಗಳು ದೂರ ಆಗುತ್ತೆ, ನಷ್ಟ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಸೊ ತುಲಾರಾಶಿಯವರ ಫಲಾಫಲ ಹೇಗೆ? ಇದ್ದಕ್ಕಿದ್ದಾಗೆ 12 ಮನಿ, ಅಯ್ಯೋ ಎಂತೋ ಕೊಡ್ತಾರೋ ಅಂದ್ಕೊಂಡಿದ್ದೆ. ಅಫ್ಕೋರ್ಸ್ ಅನಿರೀಕ್ಷಿತವಾಗಿ ದಿನ ಬಂತು ಗುರುಗಳೇ, ಅಫ್ಕೋರ್ಸ್ ಖಂಡಿತ ಬರ್ತದೆ. ಕೆಲಸದಲ್ಲಿ ಸ್ವಲ್ಪ ಉತ್ಕೃಷ್ಟತೆ ಬರ್ತಕ್ಕಂಥರುತ್ತೆ. ಬಟ್ ಎಲ್ಲವೂ ಬಂದರೂ ನಿಮಗೆ ಸಮಾಧಾನದ ಮನೋಭಾವತೆ ಕಡಿಮೆ. ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಆ ಸಮಾಧಾನದವಾಗಿರ್ತಕ್ಕಂಥ ವಾತಾವರಣವನ್ನು ಈ ತುಲಾರಾಶಿಯವರು ಬೆಳೆಸ್ಕೊಳ್ಳಿ. ತುಂಬ ಎಕ್ಸೈಟ್ಮೆಂಟ್ ಆಸೆಗಳನ್ನು ಇಟ್ಕೊಬೇಡಿ. ಒಂದು ಸಾಧಾರಣ ನಿಮ್ಮೇನು ಪ್ರವೃತ್ತಿ ಇರ್ತದೋ, ನಿಮ್ಮ ಕೆಲಸದಲ್ಲಿ ಏನು ಕಾಣಬೇಕು, ಅದರ ಲಾಭ ಏನು ಕಾಣಬೇಕು ಇದ್ದದೋ ಅದನ್ನು ಮಾತ್ರ ಎಕ್ಸ್ಪೆಕ್ಟೇಟ್ ಮಾಡಿ. 100% ಒಳ್ಳೆಯದಾಗ್ತದೆ. ಹಾಗೆ ವಿದ್ಯಾರ್ಥಿ ವರ್ಗದವರೆಗೂ ಶುಭ ಇರತಕ್ಕಂಥ ದಿನ. ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ಕೂಡ ಶುಭ ಇರತಕ್ಕಂಥದ್ದು ಇರ್ತದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಸೊ ಖಂಡಿತ ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಾನು ಏನಾದರೂ ಕಷ್ಟಪಟ್ಟ ಮೇಲೆ ಬರಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ನಿರ್ಮಾಣವಾಗ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ ನನ್ನಲ್ಲಿ ಬರಬೇಕು, ಯಾರಿಗೂ ತಲೆ ತಗ್ಗಿಸಲೇಬಾರ್ದು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಈಗ ಆಲ್ರೆಡಿ ಬಂದಿದೆ. ಅದೇ ಮುಂದೆ ಕೂಡ ಕಂಟಿನ್ಯೂ ಆಗ್ತಕ್ಕಂಥದ್ದು ಕೂಡ ಇದೆ. ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭದಾಯಕ, ರಾಜಕೀಯ ವಿಚಾರಗಳಲ್ಲಿ ಆಸಕ್ತಿದಾಯಕ, ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಶುಭತ್ವ ಇರ್ತಕ್ಕಂಥದ್ದು. ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ನಿಮ್ಮ ಒಂದು ಶ್ರಮದಿಂದ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಕಾಣಿಸ್ಕೊಳ್ಳೋದು ಹೊರತುಪಡಿಸಿದ್ರೆ ಇನ್ನೆಲ್ಲವೂ ಶುಭ ವೃಶ್ಚಿಕ ರಾಶಿಯವ್ರಿಗೆ ಇರ್ತಕ್ಕಂಥದ್ದಿದೆ, ಒಳ್ಳೆಯದಾಗುತ್ತೆ ಕೂಡ. ಧನುರಾಶಿಯ ಫಲಾಫಲ ಹೇಗೆ? ಸ್ವಲ್ಪ ಪ್ರಯಾಣಗಳು, ಕೆಲಸದ ನಿಮಿತ್ತ, ಆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗೆ ನಿಮ್ಮ ಮನಸ್ಥಿತಿ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡುತ್ತೆ. ಸೊ ನಾನೇನಾದರೂ ಬದಲಾವಣೆ ಮಾಡ್ಕೋಬೋದು, ಸೊ ಕೆಲಸ ಬದಲಾವಣೆ ಮಾಡ್ಕೋಬೋದು, ಅದರಿಂದ ಲಾಭವಿದೆಯಾ ಹೇಗೆ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಲೇಸಿನೆಸ್ ಕೂಡ ಇರುತ್ತೆ. ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ಸ್ವಲ್ಪ ತಪ್ಪಿಸಿ ದಿನ ಧನುರಾಶಿಯಲ್ಲಿರ್ತಕ್ಕಂಥವ್ರು. ಸೊ ಧನುರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ವ್ಯಾಪಾರ ವಹಿವಾಟುಗಳು ಒಂದಷ್ಟು ಸಾಮಾನ್ಯ ರೀತಿಯಲ್ಲಿ ನಡೀತಕ್ಕಂಥದ್ದು ಧನುರಾಶಿಯವರಿಗೆ ಗೋಚಾರವಾಗ್ತದೆ. ಆದಷ್ಟು ಕೂಡ ಈ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡಲಿಕ್ಕೋಸ್ಕರ ಧನುರಾಶಿಯವರು ಗಣಪತಿಗೆ ಗರ್ಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶುಭ. ಮಕರ ರಾಶಿಯ ಫಲಾಫಲ ಹೇಗೆ? ನೋಡಿ, ಮಕರ ರಾಶಿಯವ್ರಿಗೆ ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತವಾಗಿ ಶುಭವಾಗಬಹುದು, ಅನಿರೀಕ್ಷಿತವಾಗಿ ಅಶುಭವೂ ಆಗಬಹುದು. ಎರಡೂ ಕೂಡ ಡಿಫ್ರೆಂಟ್ ಇದೆ. ಸ್ನೇಹಿತರಿಂದ, ಕೆಲಸ ಕಾರ್ಯಗಳಿಂದ ಅತೀವವಾಗಿರ್ತಕ್ಕಂಥ ಒತ್ತಡಗಳು ನಿರ್ಮಾಣವಾಗಬಹುದು. ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು. ಎರಡೂ ವ್ಯತಿರಿಕ್ತವಾಗಿರ್ತಕ್ಕಂಥ ವಿಚಾರ. ಯಾವುದೇ ಕಾರಣಕ್ಕೂ ಮಕರ ರಾಶಿಯವರು ಸಂಗಾತಿ ಸ್ನೇಹಿತರೊಟ್ಟಿಗೆ ಮನಸ್ತಾಪಗಳನ್ನ ಇದನ್ನು ಮಾಡ್ಕೋಬೇಡಿ. ಇಲ್ಲಾಂದರೆ ನಿಮ್ಮ 100% ನಿಮ್ಮ ಸ್ನೇಹ ಸಂಬಂಧಗಳು ಹಾಳಾಗೋದು ಸತ್ಯ. ಕೆಲಸದಲ್ಲೂ ಅಷ್ಟೇ, ಏನಾದರೂ ಬಾಸ್ ಅಂದರೆ ರಿಯಾಕ್ಷನ್ ಮಾಡ್ದಂಗೆ ಅವ್ರಿಗೆ ಓಕೆ ಅನಿಸ್ಕೊಂಡು ಸಾಧಾರಣವಾಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಅನ್ಯತಃ ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಖಂಡಿತ ಸ್ವಲ್ಪ ಶಾಂತ ಸ್ವಭಾವ ಮಕರ ರಾಶಿಯವರಿಗೆ ಬಹಳ ಮುಖ್ಯ. ಸಾಧ್ಯವಾದರೆ ಸ್ವಲ್ಪ ತುಪ್ಪದ ದೀಪವನ್ನು ಇದನ್ನು ಬೆಳಗಿಸಿ
ದುರ್ಗಾದೇವತೆಯ ದಾನವನ್ನು ಮಾಡಿ ದುರ್ಗಾ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಕುಂಭರಾಶಿಯ ಫಲಾಫಲ ಹೇಗೆ? ಖಂಡಿತ ಕುಂಭರಾಶಿಯವ್ರಿಗೆ ನೋಡಿ, ಆದಷ್ಟು ಕೂಡ ಕುಂಭರಾಶಿಯವರು ವ್ಯಾಪಾರದ ಮನೋಧರ್ಮ, ತನ್ನ ಸಂಗಾತಿಗೆ ಏನಾದರೂ ಉಡುಗೊರೆ ಕೊಡಬೇಕು, ನನ್ನ ಸಂಗಾತಿಯೊಟ್ಟಿಗೆ ಆರಾಮಾಗಿ ಕಳಿಬೇಕಪ್ಪ ಈ ದಿನ, ಎಲ್ಲೂ ಹೋಗೋದೇ ಬೇಡ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಇರುತ್ತೆ, ಎಲ್ಲದೂ ಇರುತ್ತೆ ಕುಂಭರಾಶಿಯವ್ರಿಗೆ. ಬಟ್ ಆ ಸಂಗಾತಿಯಿಂದ ಸಪೋರ್ಟ್ ಕಡಿಮೆ ಆಗುತ್ತೆ. ದಿಸ್ ಈಸ್ ದ ಫ್ಯಾಕ್ಟ್. ನಿರಾಸಾದಾಯಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಬರ್ತದೆ. ಇದರಿಂದ ನಿಮಗೆ ಬೇಜಾರಾಗ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತದೆ. ಸೊ ವಿದ್ಯಾರ್ಥಿ ವರ್ಗದ ವಿಚಾರಕ್ಕೆ ಬಂದಾಗ ಖಂಡಿತ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೆದರೂ ಅಂತ ಲಾಸಸ್ ಏನಾಗೋದಿಲ್ಲ. ಬಟ್ ಇದೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಆ ಮನೋಭಾವತೆ ಬರುತ್ತೆ. ಅಫ್ಕೋರ್ಸ್ ಅತಿಯಾದ ಮಾಡಲಿಕ್ಕೆ ಹೋಗಬೇಡಿ ಕುಂಭರಾಶಿ. ಜಸ್ಟ್ ಕಾಂಪ್ರಮೈಸ್ ಆ್ಯಂಡ್ ದೆನ್ ಗೋ. ಇಷ್ಟೇ ಮಾಡಿ. ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಹಿತವಾಗಿ ದುರ್ಗಾ ಕವಚ ಮಂತ್ರ ಹಾಗೆ ಶ್ರೀ ಸೂಕ್ತ ಮಂತ್ರಗಳನ್ನು ಪಠಣೆಯನ್ನು ಮಾಡಿ ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ಸೊ ಮೀನರಾಶಿಯ ಫಲಾಫಲ ಹೇಗೆ? ಒಂದು ಮಾತ್ರ ಹೇಳ್ತಾ ಇದ್ದೇನೆ, ಅತಿಯಾದಂಥ ಅಡಿಕ್ಷನ್ ಮನೋಭಾವವನ್ನು ತಪ್ಪಿಸಿ. ದಿನ ವಾದ ವಿವಾದಗಳನ್ನು ತಪ್ಪಿಸಿ. ನೆರೆಹೊರೆ ಸಹೋದರ ಸಹೋದರಿಯ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಬರದ ಹಾಗೆ ನೋಡ್ಕೊಳ್ಳಿ. ದಿನ ಸಾಧ್ಯವಾದಷ್ಟು ಮೀನರಾಶಿ ಶಾಂತ ಸ್ವಭಾವವನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು. ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಸ್ವಲ್ಪ ಅಡೆತಡೆ ಜಾಸ್ತಿ ಆಗುತ್ತೆ, ತುಂಬ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗುತ್ತೆ. ಯಾರಾದರೂ ಅಡಿಕ್ಷನ್ ಜಾಸ್ತಿ ಪ್ರಿಯರಾದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ, ಶತ್ರುಬಾಧೆಗಳಾಗ್ತದೆ. ಸಂಗಾತಿ ಹಾಗೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಬಿ ಕೇರ್ಫುಲ್. ಸಾಧ್ಯವಾದಷ್ಟು ನೀವು ಕೂಡ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ. ಮುಖ್ಯವಾಗಿ ಮನೆ ನಿರ್ಮಾಣ ಮಾಡ್ತಾ ಇದ್ದೀನಿ, ಜಾತಕದಲ್ಲಿ ಒಮ್ಮೆ ಜಾತಕ ತೋರಿಸ್ತೀರ. ಯೂಶಲಿ ಜಾತಕದಲ್ಲಿ ಶನಿಯ ಒಂದು ಉಪಟಳ, ಅಂದರೆ ಶನಿ ಸಮಸ್ಯೆ ಇದ್ದಾನೆ, ಜಾತಕದಲ್ಲಿ ಶುಭವಿಲ್ಲ, ಅಶುಭದಲ್ಲಿದ್ದಾನೆ, ನೀಚನಾಗಿದ್ದಾನೆ, ಅಷ್ಟಮದಲ್ಲಿದ್ದಾನೆ, ಇವೆಲ್ಲವನ್ನು ನೋಡ್ಕೊಳ್ಳಿ. ಏಕಾದಶ ದಶ ಭಾವದಲ್ಲಿದ್ದಾನೆ, 6ರ ಸ್ಥಾನದಲ್ಲಿದ್ದಾನೆ, ವಾಟ್ ಎವರ್ ಇಟ್ ಮೇ ಬಿ. ಶನಿ ನಿಮಗೆ ಚೆನ್ನಾಗಿಲ್ಲ ಅಂದರೆ ನಿಜವಾಗ್ಲೂ ಮನೆ ನಿರ್ಮಾಣಕ್ಕಿಂತ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕಾರ್ಯ, ಸಾಧ್ಯವಾದಲ್ಲಿ ಈ ಅನಾಥಾಶ್ರಮಗಳಿಗೆ ಕರಿಯ ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು ಅತೀ ಅವಶ್ಯಕ. ಕರಿಯ ವಸ್ತ್ರದಾನ. ಹಾಗೆ ಸಾಧ್ಯವಾದಲ್ಲಿ ಇನ್ನೊಂದು ಕೆಲಸ, ನಾನು ಎಫಿಷಿಯನ್ಸಿ ಇದೆ ಅಂದರೆ ಮಸ್ಟ್ ಅಂಡ್ ಟು ಶುಡ್ ಯಾರಿಗಾದರೂ ಗುರುಗಳಿಗೆ ಅಥವಾ ದೇವಸ್ಥಾನಗಳಿಗೆ ಅಥವಾ ಫಲಾನುಭವಿಗಳಿಗೆ ಹಸುವನ್ನು ದಾನ ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗ್ತದೆ. ಗುರುಗಳೇ ನಮಗೆಲ್ಲ ಕಷ್ಟ ಆಗಬಹುದು, ಬೆಳ್ಳಿ ಹಸು ಆದರೂ ದಾನ ಕೊಡಿ. ಅಫ್ಕೋರ್ಸ್ ನೀವು ದಾನ ಕೊಡೋಕ್ಕೆ ಈ ಬೆಳ್ಳಿ ಗಿಲ್ಲಿ ಎಲ್ಲ ಆಲ್ರೆಡಿ ಮಾಡ್ರೇಟ್ ಆಗಿಬಿಟ್ಟಿದೆ. ಹಸು ದಾನ ಭಾಳ ಮುಖ್ಯವಾಗ್ತದೆ. ಅದರಿಂದ ಬರ್ತಕ್ಕಂಥ ಅಡೆತಡೆಗಳು ನಿಜವಾಗ್ಲೂ ನಿವಾರಣೆ ಆಗುತ್ತೆ. ಕರಿಯ ವಸ್ತ್ರದಾನ ಅಂದರೆ ಬೆಡ್ಶೀಟು ಮತ್ತೊಂದು ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ. ನಿಜವಾಗ್ಲೂ ಇದರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ, ಅಡೆತಡೆಗಳು ಅರ್ಧಕ್ಕೆ ನಿಂತೋಗ್ತದೆ ಗುರುಗಳೇ ಅಂತಕ್ಕಂಥ ಎಲ್ಲ ವಿಚಾರಗಳು ನಿಮಗೆ ಸಮಸ್ಯೆ ದೂರ ಆಗುತ್ತೆ. ಕೆಲಸಗಾರರಿಂದ ಬರ್ತಕ್ಕಂಥ ಅಡೆತಡೆಗಳು ದೂರ ಆಗ್ತಕ್ಕಂಥ ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.